ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಕಾರು ಸ್ವಲ್ಪ ಕೂಡ ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ, ಏನು ಮಾಡಿದ್ರೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಡಿಕಾರ್ಪೊರೇಷನ್ ಮಾಡಬೇಕು ಅಂತ ಗಾಡಿನ ತೊಗೊಂಡೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಅಡ್ರೆಸ್ ಬಂದು ಈ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಹಂಗೆ ಅಡ್ರೆಸ್ ಕೊಟ್ಟಿರ್ತೀನಿ, ಹಂಗೆ ಅವ್ರದ್ದು ಬಾರ್ ಕೋಡ್ ಕೊಟ್ಟಿರ್ತೀನಿ. ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಕರೆಕ್ಟ್ ಲೊಕೇಶನ್ಗೆ ಕರ್ಕೊಂಬರುತ್ತೆ ಅದು. ನೀವು ಅನ್ಕೋಬೋದು, ಇದೆಲ್ಲ ಯಾಕೆ ಗುರು ನಮಗೆಲ್ಲ ಹೇಳ್ತಾ ಇದೆಯಾ ಅಂದ್ಬಿಟ್ಟು. ಯಾಕಂದರೆ ಈ ಥರ ನಿಮ್ಮ ವೆಹಿಕಲ್ಲು ಸ್ಮೋಕ್ ಬಂದರೆ ಎಷ್ಟು ಬೇಜಾರಾಗುತ್ತಲ್ವಾ. ಈ ಥರ ವೆಹಿಕಲ್ ಪೊಲ್ಯೂಷನ್ ಆದರೆ ಹೆಂಗೆ? ಅದಕ್ಕೆ ನಮ್ಗೆ ಆಟೋ ಗ್ಯಾರೇಜ್ಗೆ ಬನ್ನಿ, ಡಿಕಾರ್ಪೊರೇಷನ್ ಮಾಡಿಕೊಡ್ತೀವಿ. ಬ್ಲ್ಯಾಕ್ ಸ್ಮೋಕ್ ಎಷ್ಟೇ ಬರಲಿ ನಾವು ಅವಾಯ್ಡ್ ಮಾಡಿಕೊಡ್ತೀವಿ. 90% ನಾವು ಗ್ಯಾರಂಟಿ ಕೊಡ್ತೀವಿ. ಸ್ಮೋಕ್ ಒಂದೇ ಅಲ್ಲ, ನಿಮ್ಮ ಗಾಡಿ ಜೇರ್ ಕೊಡಿತಾ ಇದೆಯಾ ಅದೂ ಕಂಟ್ರೋಲ್ ಆಗುತ್ತೆ. ನೋಡಿ, ಆ ಮಿಷಿನಲ್ಲಿ ಸೆಟ್ ಮಾಡ್ತಾ ಇದ್ದಾರೆ. ಮಿನಿಮಮ್ ಒಂದು ವೆಹಿಕಲ್ಗೆ ಇಲ್ಲ ಅಂದ್ರೂ ಒಂದು 3/4 ಅವರ್ ಟೈಮ್ ತೊಗೊಳುತ್ತೆ. ನೋಡ್ಬೋದು ನೀವು ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಅವರು ಕಾರ್ ಸೆಲೆಕ್ಟ್ ಮಾಡಿದ್ರು, ಎಷ್ಟು ಓಡೈತೆ ಅಂತ ಕೇಳ್ತಾರೆ ನಮ್ಮ ಹತ್ರ. ಅಷ್ಟು ರೀಡಿಂಗ್ ನಾವು ಹೇಳಬೇಕು. ಹೇಳಿದ ನಂತರ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಪ್ರೊಸೆಸಿಂಗ್ ಸ್ಟಾರ್ಟ್ ಆಯಿತು. ನನ್ನ ಕಾರ್ಗೆ ಮಾಡ್ತಾ ಇದ್ದಾರೆ ಇವಾಗ. ಇದೊಂದೇ ಅಲ್ಲ, ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ವೆಹಿಕಲ್ಲು ಮೈಲೇಜ್ ಡ್ರಾಪ್ ಆಗಿದೆಯಾ, ಇದರಿಂದ ಇನ್ಕ್ರೀಸ್ ಆಗುತ್ತೆ. ಇಲ್ಲಾಂದರೆ ನಿಮ್ಮದು ಕಾರು ಆವಾಗ ಜೇರ್ ಕೊಡಿತಾ ಇದೆಯಾ, ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಅಲ್ಲ, ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಮಾಡಿಸ್ಕೊಂಡು ಹೋಗಿ, ನೀವೇ 100% ರಿಸಲ್ಟ್ ನೀವೇ ಹೇಳ್ತೀರಾ. ಇವ್ರ ನಂಬರು ಮೇಲೇ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ನೋಡ್ಕೊಬೋದು ನೀವು. ಇದು ಭೇಟಿ ಕೊಡಿ. ಆನೇಕಲ್ನಲ್ಲಿ ಇದೇ ಫಸ್ಟ್ ಬಾರಿಗೆ ಇವರೇ ತಂದಿರೋದು ಈ ಮಿಷಿನ್ನು. ಬಂದು ನೋಡಿ, ಚೆಕ್ ಮಾಡಿಸಿ. ಕಾರ್ ಒಂದೇ ಅಲ್ಲ, 2 ವೀಲರು ಮಾಡ್ತಾರೆ, ಎಲ್ಲ ಆಲ್ ವೆಹಿಕಲ್ಸ್ ಇವರೇ ಮಾಡ್ತಾರೆ. ಟೂ ವೀಲರ್ ಆದರೆ 500 ಚಾರ್ಜ್ ಮಾಡ್ತಾರೆ. ಕಾರ್ಗಾದರೆ 2100 ರೂಪಾಯಿ ಚಾರ್ಜ್ ಮಾಡ್ತಾರೆ. ರೇಟ್ ಏನು ಫಿಕ್ಸ್ ಇರಲ್ಲ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಆನೇಕಲ್ ಜನತೆಗೆ ಬಂದು ಚೆಕ್ ಮಾಡಿಸ್ಕೊಡಿ. ಥ್ಯಾಂಕ್ ಯು.